ಇಂದಿನ ಕಲಿಯುಗದಲ್ಲಿ ಲಾಭ ಇಲ್ಲದೆ, ತನ್ನ ಸ್ವಾರ್ಥ ಇಲ್ಲದೆ ಯಾರೂ ಏನೂ ಮಾಡಲ್ಲ. ಯಾರು ಯಾವ ರೀತಿ ನಮ್ಮನ್ನು ಯೂಸ್ ಮಾಡ್ಕೋತಾರೆ, ನಂಬಿಸಿ ಮೋಸ ಮಾಡ್ತಾರೆ, ನಮಗೊಂದು ಅರ್ಥ ಆಗಲ್ಲ. ನಾನು ನಿನಗೆ ಸಹಾಯ ಮಾಡ್ತಾಯಿದ್ದೀನಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಚೇಂಜ್ ಬರಲಿ ಅಂತ ನೋಡ್ತಾ ಇದ್ದೀನಿ, ಈ ರೀತಿ ಹೇಳ್ಕೊಂಡು ತಮ್ಮ ಬೆಳೆ ಬೇಯಿಸ್ಕೊಂಡು ಹೋಗೋರೇ ಜಾಸ್ತಿ. ಇಂಥವ್ರನ್ನು ಯಾವ ರೀತಿ ಗುರುತಿಸೋದು, ಇದನ್ನು ತಿಳ್ಕೋಬೇಕು ಅಂದರೆ ನಾವು ಡಾರ್ಕ್ ಸೈಕಾಲಜಿ ತಿಳ್ಕೊಳ್ಬೇಕಾಗತ್ತೆ. ನಾವು ಡಾರ್ಕ್ ಸೈಕಾಲಜಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಸೈಕಾಲಜಿ ಮನೋವಿಜ್ಞಾನ ಅಂದರೆ ಏನು ಅದನ್ನು ತಿಳ್ಕೊಬೇಕಾಗತ್ತೆ. ವಾಟ್ ಈಸ್ ಸೈಕಾಲಜಿ? ಸೈಕಾಲಜಿ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಮೈಂಡ್ ಆ್ಯಂಡ್ ಬಿಹೇವಿಯರ್. ಮನುಷ್ಯನ ಮನಸ್ಸು ಮತ್ತು ನಡವಳಿಕೆಯನ್ನು ಅಧ್ಯಯನ ಮಾಡೋದನ್ನೇ ಸೈಕಾಲಜಿ ಅಂತಾರೆ, ಮನೋವಿಜ್ಞಾನ ಅಂತಾರೆ. ಅಂದರೆ ಮನುಷ್ಯ ಹೇಗೆ ಯೋಚಿಸ್ತಾನೆ, ಹೇಗೆ ವರ್ತಿಸ್ತಾನೆ ಅನ್ನೋದೊಂದು ಅಧ್ಯಯನ. ಈ ಡಾರ್ಕ್ ಸೈಕಾಲಜಿನ ಕೆಲವೊಬ್ಬರು ತಮ್ಮ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಡಾರ್ಕ್ ಸೈಕಾಲಜಿ ಈಸ್ ದ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಮ್ಯಾನಿಪ್ಯುಲೇಷನ್ ಆ್ಯಂಡ್ ಮೈಂಡ್ ಕಂಟ್ರೋಲ್ ಇನ್ ಹಾರ್ಮ್ ವೇ. ಜನರನ್ನು ತಮ್ಮ ಕೆಲಸಕ್ಕಾಗಿ ಹಾನಿಕಾರಕ ರೀತಿಯಲ್ಲಿ ಕುಶಲತೆಯಿಂದ ಶೋಷಣೆ ಮಾಡೋದು, ಇದನ್ನೇ ಡಾರ್ಕ್ ಸೈಕಾಲಜಿ ಅನ್ನೋದು. ತಮ್ಮ ಸ್ವಾರ್ಥಕ್ಕಾಗಿ ನಿಜವಲ್ಲದನ್ನು ನಿಜ ಅಂತ ನಂಬಿಸೋದು, ವಂಚಿಸೋದು, ಮೋಸ ಮಾಡೋದು. ಮೋಸ ಮಾಡಬೇಕಂದ್ರೆ ಇಮೋಷನಲ್ಲಿ ಮಾಸ್ಟರ್ ಮಾಡಿರಬೇಕು. ಯಾಕಂದರೆ ಯಾರನ್ನಾದರೂ ಮೋಸ ಮಾಡಬೇಕಂದ್ರೆ ಇಮೋಷನ್ನ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಸುಳ್ಳು ಹೇಳೋರು ಇಮೋಷನಲ್ಲಾಗಿ ಅಳ್ತಾ ಸುಳ್ಳು ಹೇಳಿದ್ರೆ ಎದುರಿಗಿದ್ದವರು ಅದನ್ನು ಸತ್ಯ ಅಂತ ನಂಬಿಡ್ತಾರೆ. ಈ ರೀತಿ ವಂಚನೆ ಮಾಡೋದು. ಏನಾಗಿದೆ ಅಂದರೆ, ನಾವು ನಮ್ಮ ಡಿಗ್ನಿಟಿ, ಘನತೆನ ಮರಿತಾ ಇದ್ದೀವಿ. ನಮಗೆ ಗೊತ್ತಾಗ್ತಾ ಇಲ್ಲ ನಮಗೇನು ಬೇಕು ಅಂತ. ನಾವ್ಯಾಕೆ ಇಷ್ಟೊಂದು ಓಡ್ತಾ ಇದ್ದೀವಿ, ನಮಗೆ ಜೀವನದಿಂದ ಏನು ಬೇಕಾಗಿದೆ ಏನೂ ಅರ್ಥ ಆಗ್ತಾಯಿಲ್ಲ. ನಾವೊಂಥರ ಆಬ್ಜೆಕ್ಟ್ ಆಗಿಬಿಟ್ಟಿದ್ದೀವಿ. ಜನರನ್ನು ಪ್ರೀತಿಸಬೇಕು, ವಸ್ತುನ ಉಪಯೋಗಿಸ್ಕೊಳ್ಬೇಕು, ಆದರೆ ಇಲ್ಲಿ ಉಲ್ಟಾ ಆಗ್ತಾಯಿದೆ. ನಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ, ಉಪಯೋಗಿಸ್ಕೊಳ್ತಾ ಇದ್ದಾರೆ ತಮ್ಮ ಲಾಭಕ್ಕಾಗಿ. ಜನ ನಮ್ಮನ್ನು ಯೂಸ್ ಮಾಡ್ಕೋತಾ ಇದ್ದಾರೆ, ಹಾಗಾಗಿ ನಾವು ಸಹ ಅವರನ್ನು ಯೂಸ್ ಮಾಡ್ತಾಯಿದ್ದೀವಿ, ಉಪಯೋಗಿಸ್ಕೊಳ್ತಾ ಇದ್ದೀವಿ. ಬೇರೆಯವರನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂದರೆ ಪವರ್ಫುಲ್ ವಿಧಾನವೇ ಈ ಡಾರ್ಕ್ ಸೈಕಾಲಜಿ ಆ್ಯಂಡ್ ಮ್ಯಾನಿಪ್ಯುಲೇಷನ್. ನಾವಿದನ್ನು ತಿಳಿದುಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಬೇರೆಯವರಿಗೆ ಯೂಸ್ ಮಾಡ್ಕೋಬೇಕು, ಸ್ವಾರ್ಥಕ್ಕಾಗಿ ಬಳಸ್ಕೋಬೇಕು ಅಂತಲ್ಲ. ನಮ್ಮನ್ನು ಯಾರಾದರೂ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರಾ ಅಥವಾ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ, ಇದನ್ನು ತಿಳ್ಕೊಬೇಕಾಗತ್ತೆ. ನಮ್ಮೊಳಗೆ ಒಂದು ಅಂತರ್ಧ್ವನಿ ಕೇಳ್ತಾ ಇರುತ್ತೆ. ಅಂದರೆ ನಾವು ಯಾರಿಗಾದರೂ ಒಳ್ಳೇದು ಮಾಡಿದ್ರೆ ಒಳ್ಳೆ ಫೀಲ್ ಆಗುತ್ತೆ, ಕೆಟ್ಟದ್ದು ಮಾಡ್ತಾಯಿದ್ರು ನಮ್ಮ ಮನಸ್ಸೆಲ್ಲೋ ಹೇಳುತ್ತದೆ ಬೇಡ, ಇದು ಈ ರೀತಿ ಮಾಡಬೇಡ ಅಂತ. ನಮಗೆಲ್ಲೋ ಒಂದು ಕಡೆ ಚುಚ್ತಾ ಇರುತ್ತೆ, ಈಗ ಮಾಡಬಾರ್ದಾಗಿತ್ತು ಅಂತ. ಆದರೆ ಇಲ್ಲಿ ಕೆಲವೊಬ್ಬರು ಈ ಅಂತರಾತ್ಮದ ಕೂಗನ್ನೇ ಕೊಂದುಬಿಟ್ಟಿದ್ದಾರೆ. ಇಂಥವರೇ ಡಾರ್ಕ್ ಸೈಕಾಲಜಿನ ಯೂಸ್ ಮಾಡ್ತಾ ಇರುವಂಥವ್ರು. ನಾವು ಹೇಳ್ಬೋದು ನಮ್ಮ ಮೇಲೆ ಯಾರೂ ಆ ರೀತಿ ಪ್ರಯೋಗ ಮಾಡಲಿಕ್ಕಾಗಲ್ಲ, ಯಾಕಂದರೆ ನಮ್ಮ ಪಕ್ಕ ಇರುವಂಥವ್ರು ಅಷ್ಟೇನು ಬುದ್ಧಿವಂತರು, ವಿವೇಕಿಗಳು ಅಲ್ಲ ಅಂತ. ಆದರೆ ಅದು ಸತ್ಯ ಅಲ್ಲ. ಚಿಕ್ಕ ವಯಸ್ಸಿಂದ ನಮ್ಮ ಮೇಲೆ ಡಾರ್ಕ್ ಸೈಕಾಲಜಿಯ ಪ್ರಯೋಗ ಆಗ್ತಾಯಿದೆ. ನಾವೆಲ್ಲರೂ ಸಹ ಗೊತ್ತೋ ಗೊತ್ತಿಲ್ಲದೇನೋ ಇದರ ಪ್ರಯೋಗ ಮಾಡ್ತಾಯಿದ್ದೀವಿ. ಆದರೆ ಅದನ್ನು ಸರಿಯಾಗಿ ತಿಳ್ಕೊಂಡು ಟ್ರಿಕ್ಸು, ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ಪ್ರಯೋಗ ಮಾಡಿದ್ರೆ ಯಾರನ್ನು ಬೇಕಾದರೂ, ಯಾರ ಜೀವನನ ಬೇಕಾದರೂ ಅಲ್ಲಲ್ಲೋಕಲ್ಲ ಮಾಡಿಬಿಡ್ಬೋದು. ಈ ಸೀರೀಸ್ನಲ್ಲಿ ನಾನು ಡಾರ್ಕ್ ಸೈಕಾಲಜಿಯ ಲಕ್ಷಣ, ಯಾವ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಯಾವ ರೀತಿ ನಾವು ಅವರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ರಕ್ಷಿಸ್ಕೊಳ್ಳೋದು ಎಲ್ಲವನ್ನೂ ತಿಳಿಸ್ತೀನಿ. ಈ ಡಾರ್ಕ್ ಸೈಕಾಲಜಿ ಪ್ರಯೋಗ ಮಾಡುವವರ ಹಿಂದೆ 4 ಮೋಟಿವೇಶ್ನಲ್ ಫೋರ್ಸ್ ಇರುತ್ತೆ. ಅಂದರೆ ಅವರಿಗೆ ಈ 4 ವಿಚಾರದಲ್ಲಿ ಯಾವುದಾದ್ರೂ ಒಂದು ಬೇಕಾಗಿರುತ್ತೆ ನಿಮ್ಮಿಂದ, ಹಾಗಾಗಿ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಮೊದಲನೇದು, ಅವರಿಗೆ ನಿಮ್ಮಿಂದ ಹಣ ಬೇಕಾಗಿರುತ್ತೆ, ಅಥವಾ ಅಧಿಕಾರ ಬೇಕಾಗಿರುತ್ತೆ, ಅಥವಾ ರಿವೆಂಜ್, ಸೇಡ್ ತೀರಿಸ್ಕೋಬೇಕಾಗಿರುತ್ತೆ. 4ನೇದು, ನಿಮ್ಮಿಂದ ಸೆಕ್ಸ್ ಬೇಕಾಗಿರುತ್ತೆ. ಈ 4 ಕಾರಣಕ್ಕೋಸ್ಕರ ನಿಮ್ಮನ್ನು ಅವ್ರ ಬಲೆಗೆ ಬೀಳಿಸ್ಕೋತಾರೆ, ನಂಬಿಸ್ತಾರೆ, ನಯವಾಗಿ ವಂಚಿಸ್ತಾರೆ. ನಯವಂಚಕರು ಅಂತೀವಲ್ಲ, ಅವರೇ. ಇಂಥವರನ್ನು ಗುರುತಿಸೋದು ಹೇಗೆ, ಅವರ ಲಕ್ಷಣಗಳೇನು, ಯಾವ ರೀತಿ ನಾವು ಅವರನ್ನು ಗುರುತಿಸಿ ಅವರಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಳೋದು, ಡಾರ್ಕ್ ಸೈಕಾಲಜಿ ಪ್ರಯೋಗ ಮಾಡುವಂಥವ್ರನ್ನ ಯಾವ ರೀತಿ ಗುರುತಿಸೋದು, 4 ಲಕ್ಷಣಗಳು ಇಲ್ಲಿ ತಿಳ್ಕೊಬೋದು. ಮೊದಲನೇದು ನಾರ್ಸಿಸಿಸ್ಟ್, 2ನೇದು ಮೆಕಿಯೋವೆಲಿಸಮ್, 3ನೇದು ಸೈಕೋಪತಿ, 4ನೇದು ಸ್ಯಾಡಿಸಮ್. ಇವೆಲ್ಲ ಯಾಕೆ ತಿಳ್ಕೊಬೇಕು ಅಂದರೆ, ನೀವು ಅವರನ್ನು ಗುರುತಿಸಿಲ್ಲ ಅಂದರೆ ಅವರಿಂದ ಕಾಪಾಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮೆಲ್ಲರಲ್ಲೂ
ಈ ಲಕ್ಷಣಗಳು ಇರ್ತವೆ. ಆದರೆ ಎಷ್ಟಿದೆ ಅದು ಗಮನ ಹರಿಸಬೇಕು. ಒಬ್ಬನಲ್ಲಿ ಈ ಲಕ್ಷಣ ಜಾಸ್ತಿ ಇದೆ ಅಂದರೆ ಮಾತ್ರ ಅವನನ್ನು ಸ್ಯಾಡಿಸ್ಟ್ ಅಥವಾ ನರ್ಸಿಯಾಸಿಸ್ಟ್ ಅಂತ ಗುರುತಿಸ್ಬೋದು. ನಮ್ಮಲ್ಲಿ ಕಮ್ಮಿ ಇರೋದ್ರಿಂದ, ಅದಕ್ಕೆ ಜಾಸ್ತಿ ಪವರ್ ಇಲ್ಲದೆ ಇರೋದ್ರಿಂದ ನಾವು ಸ್ಯಾಡಿಸ್ಟ್ ಅಲ್ಲ. ಒಬ್ಬನಲ್ಲಿ ಒಂದೇ ಗುಣ ಇರ್ತದಂತಲ್ಲ, ಎರಡೂ ಇರ್ಬೋದು. ಮೊದಲನೇದು ನಾರ್ಸಿಸಿಸ್ಟ್, ತನ್ನ ಬಗ್ಗೆ ತಾನು ಆಸಕ್ತಿ ಉಳ್ಳವನು, ಮೋಹದಿಂದಿರುವಂಥವನು. ಇದು ನಾರ್ಸಿಸ್ ಅನ್ನೋ ಪದದಿಂದ ಬಂದಿದೆ. ಇವನೊಬ್ಬ ಶಿಕಾರಿಯಾಗಿದ್ದ, ಕಾಣಲಿಕ್ಕೆ ತುಂಬ ಚೆನ್ನಾಗಿದ್ದ. ಹುಡುಗಿರೆಲ್ಲ ಇವನ ಪ್ರೀತಿಗೆ ಬೀಳ್ತಾ ಇದ್ರು. ಆದರೆ ಇವನು ಶಿಕಾರಿ, ಎಲ್ಲರನ್ನೂ ಮೋಸ ಮಾಡ್ದ, ಇಮೋಷ್ನಲ್ ಟಾರ್ಚರ್ ಕೊಟ್ಟ, ಎಲ್ಲರನ್ನೂ ಯೂಸ್ ಮಾಡ್ಕೊಂಡ, ಮೋಸ ಮಾಡ್ದ. ಒಂದು ದಿವಸ ನದಿಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ತನ್ನದೇ ಪ್ರತಿಬಿಂಬದ ಜೊತೆ ಮೋಹಿತನಾಗಿ ನಾಶ ಆಗ್ತಾನೆ. ಇಂಥ ಗುಣವುಳ್ಳ ವ್ಯಕ್ತಿಗಳು ತಮ್ಮನ್ನು ತಾವು ಪ್ರೀತಿಸ್ಕೊಳ್ತಾರೆ, ಮೋಹಿತರಾಗಿರ್ತಾರೆ. ಆದರೆ ಸತ್ಯ ಏನು ಅಂದರೆ ನಿಜವಾಗ್ಲೂ ಅವರು ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳಲ್ಲ. ಅವರೊಂದು ಇಮೇಜ್ ಸೃಷ್ಟಿ ಮಾಡ್ಕೊಳ್ತಾರೆ, ತಾನು ಇಂಥವನು ಅಂತ. ಅದನ್ನು, ಆ ಇಮೇಜನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಆ ಇಮೇಜ್ ಉಪಯೋಗಿಸ್ಕೊಂಡೆ ಇತರರನ್ನು ಹಾನಿನೂ ಮಾಡ್ತಾರೆ. ಇಂಥವರಲ್ಲಿ 4 ಲಕ್ಷಣ ಕಾಣಲಿಕ್ಕೆ ಸಿಗ್ತದೆ. ಒಂದು ಗ್ರ್ಯಾಂಡಿಯೋಸಿಟಿ, ಎರಡನೇದು ಸೂಪರಿಯಾರಿಟಿ, ಮೂರನೇದು ಡಾಮಿನೆನ್ಸ್, ನಾಲ್ಕನೇದು ಎಂಟೈಟಲ್ಮೆಂಟ್. ಈ ಗ್ರ್ಯಾಂಡಿಯೋಸಿಟಿ ಮತ್ತು ಸೂಪರಿಯಾರಿಟಿ ಭವ್ಯತೆ, ಶ್ರೇಷ್ಠತೆಯ ಕಾರಣ ತಾವು ಎಲ್ಲರಿಗಿಂತ ದೊಡ್ಡವರು, ಶ್ರೇಷ್ಠರು ಅಂದ್ಕೊಂಡಿರ್ತಾರೆ. ಈ ಡಾಮಿನೆನ್ಸ್ ಲಕ್ಷಣದ ಕಾರಣ ಅಕ್ಕಪಕ್ಕದವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾರೆ, ಎಲ್ಲರನ್ನು ತನ್ನ ಕನಸನ್ನಲ್ಲೇ ಕುಣಿಸ್ಲಿಕ್ಕೆ ನೋಡ್ತಾರೆ. ಎಂಟೈಟ್ಮೆಂಟ್, ತಾವೇನೋ ಪ್ರಮುಖರು, ವಿಶೇಷ ಅರ್ಹತೆಯುಳ್ಳವರು, ಮದುವೆ, ಪಾರ್ಟಿ, ಸೋಷಿಯಲ್ ಗ್ಯಾದರಿಂಗಲ್ಲಿ ತಮಗೆ ಜಾಸ್ತಿ ಮಹತ್ವ ಕೊಡಬೇಕು ಅಂತ ಬಯಸುವಂಥವರು. ಇವರು ಹೊಸ ಹೊಸ ಸಂಬಂಧ ಗಳಿಸ್ತಾರೆ. ಅದರಲ್ಲಿ ಅವರು ಚತುರರು. ಜನರಿಗೆ ಇವ್ರ ಬಗ್ಗೆ ಒಳ್ಳೆ ಮನುಷ್ಯ, ಎಲ್ಲರ ಜೊತೆ ಬೆರೀತಾನೆ ಅನ್ನೋ ಥರ ಕಾಣಿಸ್ಕೊಳ್ತಾ ಇರ್ತಾರೆ. ಆದರೆ ಸತ್ಯ ಅದರ ಆಪೋಸಿಟ್. ಅವರ ಹಿಂದಿನ ಉದ್ದೇಶ ನಿಮ್ಮಿಂದ ಹಣ ಬೇಕಾಗಿರ್ಬೋದು, ಅಥವಾ ಅಧಿಕಾರ ತೋರಿಸೋದಾಗಿರ್ಬೋದು, ಸೇಡ್ ತೀರಿಸ್ಕೊಳ್ಳಿಕ್ಕಾಗಿರ್ಬೋದು, ಅಥವಾ ನಿಮ್ಮಿಂದ ಸೆಕ್ಸ್ ಬೇಕಾಗಿರ್ಬೋದು. ಇಂಥವರ ಅಕ್ಕಪಕ್ಕ ಯಾರು ಇರ್ತಾರಂದರೆ ಅವರನ್ನು ಅಗ್ರಿ ಮಾಡೋವಂಥವ್ರು, ಒಪ್ಕೊಳ್ಳೋವಂಥವ್ರು. ಯಾಕಂದರೆ ಇವರು ಅವ್ರ ಜೊತೆ ಇರುವಂಥವರ ಮೈಂಡ್ ವಾಶ್ ಮಾಡಿರ್ತಾರೆ. ತಾವು ಹೇಳಿದ್ದೇ ಸರಿ ಅಂತ ನಂಬೋ ಥರ ಮಾಡ್ಕೊಂಡಿರ್ತಾರೆ. ಯಾರಾದರೂ ಬೆರಳೆತ್ತಿ ತೋರಿಸ್ತಾರೆ, ಅವರನ್ನು ದೂರ ಮಾಡ್ತಾರೆ, ಅವರ ಹೆಸರು ಕೆಡಿಸ್ತಾರೆ, ಅವರನ್ನು ದ್ವೇಷಿಸ್ತಾರೆ. ಅವ್ರ ಜೊತೆ ಇರುವಂಥವರೆಲ್ಲ ಚಮಚಗಳೇ, ಬಕೆಟ್ ಹಿಡಿಯುವಂಥವ್ರು, ಎಲ್ಲದಕ್ಕೂ ಹೌದೌದು ನೀವೇ ಸರಿ ಅನ್ನುವಂಥವ್ರು. ಎರಡನೇದು ಮೆಕಿಯೋವೆಲಿಸಮ್, ಕುತಂತ್ರಿಗಳು, ಮೋಸಗಾರರು. ಇವರಿಗೆ ಸರಿ ಯಾವುದು, ತಪ್ಪು ಯಾವುದು ಅದ್ರ ವ್ಯತ್ಯಾಸ ಆಗಲ್ಲ. ತಮ್ಮ ಲಾಭ ಯಾವುದ್ರಲ್ಲಿ ಆಗ್ತಾ ಇದೆಯೋ ಅದು ಸರಿ, ಬೇರೆಯವರಿಗೆ ಹಾನಿ ಆದರೂ ಪರವಾಗಿಲ್ಲ. ಇವರು ಬೇರೆಯವ್ರಿಗೆ ಲಾಸ್ ಆದ್ರೇ ತನಗೆ ಲಾಭ ಸಿಗೋದು ಅಂದ್ಕೊಡುವಂಥವ್ರು. ಸೈಕೋಪತಿ ಸ್ಯಾಡಿಸ್ಟ್ಗಳು ಬೇರೆಯವರನ್ನು ಹಾನಿ ಮಾಡಿ ತಾವು ಸಂತೋಷ ಪಡಲಿಕ್ಕೆ ನೋಡುವಂಥವರು. ಈ ಮೆಕಿಯೋವೆಲಿಸಮ್, ಈ ಥರದ ಜನರು ಅವ್ರಿಗೆ ಲಾಭ ಆಗುತ್ತಂದರೆ ಮಾತ್ರ ಬೇರೆಯವರಿಗೆ ನಷ್ಟ ಮಾಡಲಿಕ್ಕೆ ತಯಾರಾಗ್ತಾರೆ. ಇಲ್ಲ ಅಂದರೆ ಅವ್ರಿಗೆ ಲಾಭ ಇಲ್ಲ ಅಂದರೆ ಅವ್ರು ನಿಮ್ಗೆ ಹಾನಿ ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ಸೈಕೋಪತಿ ಸ್ಯಾಡಿಸ್ಟ್ಗಳು ಬೇರೆಯವ್ರಿಗೆ ಹಿಂಸೆ ಕೊಟ್ಟೆ ತಾವು ಮಜಾ ತಗೊಳ್ಳೋವಂಥವರು. ಈ ಕುತಂತ್ರಿಗಳು, ಮೋಸಗಾರರು, ಮೆಕಿಯೋವೆಲಿಸಮ್, ಇವರು ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಅವ್ರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಎಲ್ಲ ತಿಳ್ಕೊಳ್ತಾರೆ. ಆದರೆ ಇವರು ಕೋಲ್ಡ್ ಎಂಪತಿ ಆಗಿರ್ತಾರೆ. ಕೋಲ್ಡ್ ಎಂಪತಿ ಅಂದರೆ ಅವರ ಸಿಚುವೇಶನ್ನ ತಿಳ್ಕೊಂಡು ತಾವು ಯಾವ ರೀತಿ ಲಾಭ ಪಡ್ಕೋಬೇಕು ಅಂತ ತಿಳ್ಕೊಂಡು ಲಾಭ ಪಡ್ಕೊಂಡು ಬರ್ತಾರೆ. ಈ ಹಾಟ್ ಎಂಪತಿಲಿ ಏನು ಮಾಡ್ತಾರೆ ಅಂದರೆ ಅವರ ಯಾವ ಸಿಚುವೇಶನ್ ಇದ್ದಾರೆ ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡೋದು. ಇವರು ಕೋಲ್ಡ್ ಎಂಪತಿ ಆಗಿರ್ತಾರೆ. ಅಂದರೆ ಅವರ ವೀಕ್ನೆಸ್ ತಿಳ್ಕೊಂಡು ತಮ್ಗೆ ಬೇಕಾದಂಗೆ ಬಳಸ್ಕೊಳ್ಳೋಂಥವ್ರು. ಮೂರನೇದು ಸೈಕೋಪತಿ, ಅಂದರೆ ತಲೆ ಕೆಟ್ಟವರು, ಮನೋವಿಕೃತರು. ಸೈಕೋಪತಿ ಇವರಲ್ಲಿ ಈ ಲಕ್ಷಣ ಇರುವವರಲ್ಲಿ ಇವರಿಗೆ ಕರುಣೆ ಇರಲ್ಲ, ಏನು ಬೇಕಾದರೂ ಮಾಡ್ತಾರೆ. ತಮ್ಮ ಕೆಲಸ ಆಗಬೇಕಂದ್ರೆ ಯಾರಿಗೆ ಎಷ್ಟು ಬೇಕಾದರೂ ನೋವು ಕೊಡ್ತಾರೆ. ಆದರೆ ಇವರನ್ನು ಗುರುತಿಸೋದು ಕಷ್ಟ. ಯಾಕಂದರೆ ಇವರು ಸಾಮಾನ್ಯ ಆಗಿರ್ತಾರೆ. ಇವರಿಗೆ ಸಿಂಪತಿನೂ ಇರಲ್ಲ, ಎಂಪತಿನೂ ಇರಲ್ಲ. ಆದರೆ ಜನರ ದೃಷ್ಟಿಯಲ್ಲಿ ತಾವು ಬೇರೆಯವರಿಗೆ ಒಳ್ಳೇದು ಮಾಡ್ತೀವಿ, ಕರುಣೆ ತೋರಿಸ್ತೀವಿ ಅನ್ನೋ ಥರ ಇರ್ತಾರೆ. ತಮಗೂ ಜನರ ಕಷ್ಟ ನೋವು ಅರ್ಥ ಆಗುತ್ತೆ ಅನ್ನೋ ಥರನೇ ಇರ್ತಾರೆ. ಅಂದರೆ ಆ್ಯಕ್ಟಿಂಗ್ ಮಾಡ್ತಾರೆ, ನಟನೆ ಮಾಡ್ತಾರೆ. ಫಿಲ್ಮಲ್ಲಿ ತೋರಿಸ್ತಾರಲ್ಲ ಸೀರಿಯಲ್ ಕಿಲ್ಲರು, ವಿಲನ್ನು, ಅವರೆಲ್ಲ ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಒಳ್ಳೆಯವ್ರ ಥರ, ಅವರು ಸೈಕೋಪಾತ್ ಆಗಿರ್ತಾರೆ. ಸಾಮಾನ್ಯವಾಗಿ ಇಂಥವ್ರನ್ನ ಗುರುತಿಸ್ಲಿಕ್ಕಾಗಲ್ಲ. ಯಾರು ಗುರುತಿಸ್ತಾರಂದರೆ ಮುಂಚೆ ಇವ್ರ ಟ್ರ್ಯಾಪಲ್ಲಿ ಬಿದ್ದಂಥವರು. ಈ ಸೈಕೋಪಾತ್ ಮತ್ತು ಸೋಷಿಯೋಪಾತ್ ಎರಡಿದ್ದಾವೆ. ಸೋಷಿಯೋಪಾತ್ ಅಂದರೆ
ಫ್ರೆಂಡ್ಲಿಯಾಗಿ ಸಾಮಾಜಿಕ ಪಾರಂಪರ್ಯನ ಇವರು ಮುರಿತಾರೆ. ಯಾವುದು ಒಪ್ಕೊಳ್ಳಲ್ಲ. ಸ್ಯಾಡಿಸಮ್, ನಿಷ್ಠುರಾಗಿರುವಂಥವ್ರು. ಇವರಿಗೆ ದಯೆ ಕರುಣೆ ಯಾವ ಫೀಲಿಂಗೂ ಇರಲ್ಲ. ಆ ಫೀಲಿಂಗಿಂದ ಇವರಿಗೆ ಏನೂ ವ್ಯತ್ಯಾಸನೂ ಆಗಲ್ಲ. ಇಂಥವ್ರನ್ನ ಯಾವ ರೀತಿ ಗುರುತಿಸ್ಬೋದು ಅಂದರೆ, ಇವರು ನಿರ್ದಯಿಗಳಾಗಿರ್ತಾರೆ. ಬೇರೆಯವರಿಗೆ ನೋವು ಕೊಡುವಂಥವ್ರು, ಅಮಾಯಕರನ್ನು ಬಿಡಲ್ಲ, ನೋವು ಕೊಡ್ತಾರೆ. ಬದಲಿಗೆ ತಮಗೆ ನೋವು ಆಗ್ಬೋದು ಅಂತ ಗೊತ್ತಿದ್ರೂ ಸಹ ನೋವು ಕೊಡುವಂಥವ್ರು. ಕ್ರೂರ ವ್ಯಕ್ತಿತ್ವ, ನಿರ್ದಯಿಗಳು. ಅವ್ರು ನಿಮ್ಮನ್ನು ಗೋಳು ಹೊಯ್ಕೊತಿರ್ಬೇಕಾದ್ರೆ, ನೋವು ಕೊಡ್ತಿರ್ಬೇಕಾದ್ರೆ ನೀವು ಸುಮ್ಮನಿದ್ದು ಸಹಿಸ್ಕೊಂಡ್ರೆ ಅವರಿಗೆ ಇನ್ನೂ ಉತ್ಸಾಹ ಬರುತ್ತೆ. ಇಂಥವರಿಂದ ದೂರ ಇರಬೇಕು. ಅಪ್ಪಿತಪ್ಪಿ ನೀವೊಬ್ಬ ಸ್ಯಾಡಿಸ್ಟ್ ಹತ್ರ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮೆಲ್ಲ ಸೀಕ್ರೆಟ್ಗಳನ್ನು ಹೇಳ್ಕೊಂಡಿದ್ರೆ ಅವರು ಆ ಸೀಕ್ರೆಟ್ನ ರಿವೀಲ್ ಮಾಡ್ತಾರೆ. ಬೇರೆಯವ್ರಿಗೆ ಹೇಳ್ತಾರೆ. ಯಾಕಂದರೆ ಅದರಿಂದ ನಿಮ್ಗೆ ನೋವಾಗುತ್ತೆ. ನಿಮ್ಗೆ ನೋವಾದರೆ ಇವರಿಗೆ ಖುಷಿ ಸಿಗುತ್ತೆ. ನೀವು ನೋವು ಪಡೋದನ್ನೇ ಅವ್ರು ನೋಡ್ಲಿಕ್ಕೆ ಬಯಸೋದು. ಅದರಲ್ಲಿ ಅವರಿಗೆ ಮಜಾ ಸಿಗುತ್ತೆ. ಇವರೇ ಸ್ಯಾಡಿಸ್ಟ್ಗಳು. ಸ್ಯಾಡಿಸ್ಟ್ಗಳನ್ನು ಗುರುತಿಸೋದು ಹೇಗೆ? ನಿಮ್ಮ ಅಕ್ಕಪಕ್ಕ ಗಮನ ಹರಿಸಿ. ಆಫೀಸಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಅವರು ವಿನಾಕಾರಣ ಬೇರೆಯವ್ರನ್ನ ತೊಂದರೆ ಮಾಡ್ತಾ ಇರ್ತಾರೆ, ನೋವು ಕೊಡ್ತಾ ಇರ್ತಾರೆ. ಈ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲರ್ಸ್, ಅವ್ರು ಟ್ರೋಲ್ ಮಾಡ್ತಾರಲ್ಲ, ಅವರು ಸ್ಯಾಡಿಸ್ಟ್ಗಳೇ. ಯಾಕೆಂದರೆ ನೀವು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆ ಅಂತ ಅವರು ಧ್ವನಿ ಎತ್ತಾ ಇಲ್ಲ. ಅವರು ಧ್ವನಿ ಎತ್ತೋದೇ, ಟ್ರೋಲ್ ಮಾಡೋದೇ ನಿಮ್ಗೆ ನೋವಾಗಲಿ ಅಂತ. ಯಾಕಂದರೆ ನೀವು ನೋವು ಪಟ್ಟರೆ, ದುಃಖಿಗಳಾದರೆ ಅವರಿಗೆ ಮಜಾ ಸಿಗುತ್ತೆ, ಖುಷಿ ಆಗುತ್ತೆ. ನೀವೇನಾದರೂ ಈ ಇಂಟರ್ನೆಟ್ ಟ್ರೋಲರ್ಗಳಿಗೆ ರಿಪ್ಲೈ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಅವರಿಗೆ ಎನರ್ಜಿ ಸಿಗುತ್ತೆ. ಇಂಟರ್ನೆಟ್ ಟ್ರೋಲರ್ಗಳಿಗೆ ಇಗ್ನೋರ್ ಮಾಡೋದೇ ಬೆಸ್ಟ್ ಡಿಸಿಷನ್.